ಮಣ್ಣಿಗಾಗಿ ಉಸಿರನ್ನೇ ಕೊಟ್ಟು ನಿಂತರು, ಮಾತೃಭೂಮಿ ಶಾಂತಿಗಾಗಿ ಹೋರಾಡಿದರು. ಶತ್ರುವಿನ ಕಣ್ಣೆದುರು ಧೈರ್ಯ ತೋರಿದರು, ಮರಣವನ್ನು ನಗುತ್ತಲೇ ಎದುರಿಸಿದರು. ಲತಾ ಮಂಗೇಶ್ಕರರ ಕಂಠದಿಂದ ಹೊರಬಂದ ಈ ಗೀತೆಯನ್ನು ಕೇಳಿದರೆ ಇಂದಿಗೂ ಕಣ್ಣುಗಳು ತೇವವಾಗುತ್ತವೆ. ಆದರೆ ಇಂತಹವೇ ಪರಿಸ್ಥಿತಿಗಳು ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಇದ್ದವು. ನಮ್ಮ ದೇಶದ ಪ್ರತಿ ಯೋಧನು ನೂರಾರು ಶತ್ರುಗಳನ್ನು ಸಂಹರಿಸಿ ಕೊನೆಗೆ ತಾನೇ ಹುತಾತ್ಮನಾಗಿ ನಮಗೆ ಕಾರ್ಗಿಲ್ ಯುದ್ಧದ ಜಯವನ್ನು ಉಡುಗೊರೆಯಾಗಿ ನೀಡಿದನು. ಆ ಜಯದ ನಂತರ ಪಾಕಿಸ್ತಾನ್ ಮತ್ತೆ ಭಾರತದ ಮೇಲೆ ದಾಳಿ ಮಾಡಲು ಧೈರ್ಯ ಮಾಡಲಿಲ್ಲ. ಆದರೆ ಯೋಚಿಸಬೇಕಾದ ವಿಷಯವೇನೆಂದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾರ್ಗಿಲ್ ಯುದ್ಧ ನಡೆದಿದ್ದೇ ಏಕೆ? ನಮ್ಮ ದೇಶದ ಸೈನಿಕರು ತಮ್ಮದೇ ಕಾರ್ಗಿಲ್ ಪರ್ವತಗಳನ್ನು ರಕ್ಷಿಸಲು ತಮ್ಮ ಪ್ರಾಣಗಳನ್ನು ಏಕೆ ಬಲಿ ನೀಡಬೇಕಾಯಿತು? ಈ ಯುದ್ಧ ಭಾರತೀಯ ಸೈನಿಕರಿಗೆ ಇಷ್ಟೊಂದು ಕಠಿಣವಾಗಿದ್ದೇಕೆ? ಮತ್ತು 3 ತಿಂಗಳುಗಳ ಕಾಲ ನಡೆದ ಈ ಸಮರದಲ್ಲಿ ಭಾರತ ಹೇಗೆ ವಿಜಯ ಸಾಧಿಸಿತು?